ಇಲ್ಲ ಸರ್, ಹಿಂಗೆ ಮಾಡಿಬಿಟ್ರೆ ಹೆಂಗೆ ಸರ್ ಬಡವ್ರು ಬದುಕೋದು? 25 ದಿನ ಆಯಿತು ಗೇಟ್ ಹಾಕಿ. ನಾವು ಬಡವ್ರಲ್ಲಿ ಮಾರ್ಕೆಟ್ನಲ್ಲಿನೇ ಇರೋದು. ನಮ್ಮ ತಾತ ಕಾಲದಲ್ಲಿ, ನಮ್ಮ ಅಮ್ಮ ಕಾಲ ಬೇರೆ, ಇಲ್ಲೇ ಫುಟ್ಪಾತ್ನಲ್ಲೇ ನಾವು ಬದುಕೋದು. 25 ದಿನದ ಎಲ್ಲ ಗೇಟ್ ಹಾಕ್ಬಿಟ್ಟು ಈ ಬಂದು ಹೋಗೋರು ಜನಗಳು ಬಂದು ನೋಡ್ಬಿಟ್ಟು ಹೋಗ್ತಾರೆ. ಹೋಗಾಗ ಜಾಗ ಇಲ್ಲ ಅಂತ ತುಂಬ ಕಣ್ಣೀರು ಬಿಡ್ತಾರೆ. ನಮಗೆ ಏನಾದರೂ ಒಂದು ಮಾಡಬೇಕು, ಇಲ್ಲಾಂದ್ರೆ ನಾವು ಎಲ್ಲ ಸೇರ್ಕೊಂಡು ಏನು ಮಾಡ್ತೀವಿ ನಾವು ಮಾಡ್ಕೊತೀವಿ ಸರ್. ನಾವು ಹೆಂಗೆ ಸರ್ ಬಡವರು ಇರೋರು ಇಲ್ಲ. ನಾವು ಬಂದು ವ್ಯಾಪಾರ ಮಾಡಿದ್ರೆ ನಮ್ಗೆ ಜೀವನ, ಇಲ್ಲಾಂದ್ರೆ ಇಲ್ಲ. ನಮ್ಮ ಥರ ಇರೋರೆಲ್ಲ ಏನು ಮಾಡೋದು? ಬಂದು ಏನಾದರೂ ಮಾಡಿ ಸರ್. ಗೇಟ್ ತೆಗಿಬೇಕು ಸರ್, ಗೇಟ್ ತೆಗಿಬೇಕು. ಎಲ್ಲ ಒಂದೊಂದು ಮನೆಯಲ್ಲಿ ಎಷ್ಟು ಸಾವಿರ ಕಷ್ಟ ಐತೆ. ಒಂದು 20-25 ವರ್ಷದಿಂದ ನಾವು ಇಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದೀವಿ. ಇಲ್ಲಿ ಯಾವ ಕಾರಣಕ್ಕೂ ಏನು ತೊಂದರೆ ಇಲ್ಲ. ಈ ನಡುವೆ ಏನಾಗಿದೆ, ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಬೆಳಿಗ್ಗೆ ಹೊತ್ತು ತುಂಬ ಬಡವರು ಬಂದು ಮಾವಿನ ಸೊಪ್ಪು ಅದು ಇದು ಎಲೆ ಎಲ್ಲ ತಂದು ಮಾರ್ತಾರೆ. ಅವ್ರದ್ದಂತೂ ತುಂಬ ಬೆಳಿಗ್ಗೆ ಹೊತ್ತು ಅವರು ತೊಗೊಂಡು ಬಂದು ದಿನ ವೇಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದ್ರ ಬದಲು ಇಲ್ಲಿ ಹಣ್ಣು ಹಂಪಲು ಮಾರೋ ಜಾಗದಲ್ಲಿ ಯಾವತ್ತಿದ್ರೂ ಹಣ್ಣು ಹಂಪಲು ಮಾರೋ ಜಾಗದಲ್ಲಿ ಇಷ್ಟು ಕಂಡೀಷನ್ ಮಾಡಿದ್ರೆ ಆಗಲ್ಲ. ಇದರಲ್ಲಿ ಸಂಬಂಧಪಟ್ಟವ್ರು ಇದ್ದಾರೆ. ದಿನ ಒಂದು ಮೂಟಗೋಸ್ಕರನೂ ವ್ಯವಹಾರ ಮಾಡೋರು ಇದ್ದಾರೆ. ಅದರಿಂದ ವಯಸ್ಸಾಗಿರೋರು ಅಜ್ಜಿಗಳೆಲ್ಲ ಇದ್ದಾರೆ. ಅವರೆಲ್ಲ 25 ದಿವಸದಿಂದ ಕಣ್ಣಲ್ಲಿ ನೀರು ಹಾಕ್ಕೊಳ್ತಾರೆ. ಇದಕ್ಕೆ ಸರ್ಕಾರದಿಂದ ಏನನ್ನ ನೀವೇ ವ್ಯವಸ್ಥೆ ಮಾಡಿ ಕೊಡಬೇಕು. ವ್ಯಾಪಾರಿಗಳು ತುಂಬ ವರ್ಷ ವ್ಯಾಪಾರ ಮಾಡ್ತಾಯಿದ್ರು. ಇವಾಗ ಅವ್ರು ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ. ಅವ್ರು ಎಲ್ಲಿ ಹೋಗಿ ಇವಾಗ ವ್ಯಾಪಾರ ಮಾಡೋದು? ನಮ್ಮ ಸರ್ಕಾರ ಬಡವರಿಗೆ ನಾವು ಇದ್ದೀವಿ ಅಂತ ಹೇಳ್ತಾರೆ. ಬಡವ್ರಿಗೆ ಈ ಥರ ಕಷ್ಟಪಡೋದು ಅವ್ರಿಗೆ ಗೊತ್ತಾಗಲ್ವಾ? ಅವರೆಲ್ಲ ಬಂದರೆ ನಮಗೆ ಒಳ್ಳೇದಾಗ್ತದೆ ಅಂತ ಎಲ್ಲ ಓಟ್ ಹಾಕ್ತಾರೆ. ಒಂದು ಬಾಯಿ ಊಟ ಸಿಗಬೇಕು. ನಾವು ಕಷ್ಟಪಡಬೇಕು. ನಾವು ಈ ಮಾರ್ಕೆಟಲ್ಲಿ ತುಂಬ ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೀವಿ. ಇವಾಗ ಎಲ್ಲ ಹೊಡೆದಾಗ್ಬಿಟ್ಟಿದ್ದಾರೆ ನೋಡಿ. ಮಾರ್ಕೆಟೇ ಫುಲ್ಲು ಇದಾಗ್ಬಿಟ್ಟಿದೆ, ಫುಲ್ಲು ಖಾಲಿ ಆಗಿಬಿಟ್ಟಿದೆ. ಇವಾಗ ಏನು ಮಾಡೋದು ಏನಂತ ಗೊತ್ತಿಲ್ಲ. ಸರ್ಕಾರಕ್ಕೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಅವರು.